ವೆಲ್ಕಮ್ ಟು ದ ಡಿಬೇಟ್. ಈ ತಾತ್ವಿಕ ಸಂವಾದಕ್ಕೆ ಸ್ವಾಗತ. ನಾವು ಈ ತ್ಯಾಗ ಅಥವಾ ಸನ್ಯಾಸ ಅಂದ ಕೂಡ್ಲೆ ಹೌದು, ಒಂಥರ ಹಿಮಾಲಯಕ್ಕೋಗೋ ಚಿತ್ರಣ ಕಣ್ಮುಂದೆ ಬರುತ್ತೆ. ಎಲ್ಲವನ್ನೂ ಬಿಟ್ಟು ಹೋಗೋದು. ಖಂಡಿತ. ಒಬ್ಬ ಸಾಧಕ ಎಲ್ಲವನ್ನೂ ಬಿಟ್ಟು ತನ್ನ ಕುಟುಂಬ, ಆಸ್ತಿ, ಜವಾಬ್ದಾರಿಗಳನ್ನೆಲ್ಲ ಕಳ್ಚಿಟ್ಟು ಕಾಡಿನ ಕಡೆಗೆ ನಡೆಯುವ ದೃಶ್ಯ. ಆದ್ರೆ ಈ ದಾರಿಯ ಬಗ್ಗೆ ಭಕ್ತಿಯ ನಿಜವಾದ ಸ್ವರೂಪದ ಬಗ್ಗೆ ನಮ್ಮ ಇಂದಿನ ಚರ್ಚೆ. ಹೌದು, ಇದು ಬಹಳ ಗಹನವಾದ ವಿಚಾರ. ನಿಜ. ಜ್ಞಾನವಾಹಿನಿ ಡಿಜಿಟಲ್ ಕೃತಿಗಳಲ್ಲಿರುವ ನಾರದ ಭಕ್ತಿ ಸೂತ್ರದ 8 ಮತ್ತು 9ನೇ ಸೂತ್ರಗಳು, ಹಾಗೆ ಶ್ರೀಮಧ್ವಾಚಾರ್ಯರ ನವಪ್ರಮೇಯ ರತ್ನಮಾಲಾ, ಈ ತತ್ವಗಳ ಹಿನ್ನೆಲೆಯಲ್ಲಿ ನಾವಿಂದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ಎತ್ತಿಕೊಳ್ತಾ ಇದ್ದೀವಿ. ಆ ಕೇಂದ್ರ ಪ್ರಶ್ನೆ ಏನು ಅನ್ನೋದನ್ನ ಸ್ಪಷ್ಟಪಡಿಸೋಣ. ಖಂಡಿತ. ಅಮಲಾ ಭಕ್ತಿ ಪರಿಶುದ್ಧವಾದ ಭಕ್ತಿ ಅನ್ನೋದು ನಿಜಕ್ಕೂ ಲೌಕಿಕ ಮತ್ತು ವೈದಿಕ ಕರ್ಮಗಳ ಸಂಪೂರ್ಣ ತ್ಯಾಗವನ್ನೇ ಕೇಳುತ್ತದೆಯೋ, ಅಥವಾ ಜಗತ್ತು ಸತ್ಯ ಎಂಬ ವಾಸ್ತವದ ಚೌಕಟ್ಟಿನಲ್ಲಿಯೇ ಇದ್ದುಕೊಂಡು ಕರ್ಮಗಳನ್ನ ಮಾಡುತ್ತಾ ಆಂತರಿಕವಾಗಿ ಒಳಗಿನಿಂದ ನಿರ್ಲಿಪ್ತತೆಯನ್ನು ಕಾಯ್ದುಕೊಳ್ಳುವುದನ್ನ ಹೇಳುತ್ತದೆಯೋ? ನಾರದ ಭಕ್ತಿ ಸೂತ್ರ ಸ್ಪಷ್ಟವಾಗಿ ಸಂಪೂರ್ಣ ತ್ಯಾಗವೇ ಪರಮಭಕ್ತಿ ಅಂತ ಪ್ರತಿಪಾದಿಸುತ್ತೆ ಅನ್ನೋದು ನನ್ನ ನಿಲುವು. ಓಕೆ, ಅದೇ ಭೌತಿಕ ಕರ್ಮಗಳ ಸಂಪೂರ್ಣ ತ್ಯಾಗ ಭಕ್ತಿಯಲ್ಲ, ಬದಲಾಗಿ ಜಗತ್ತು ಸತ್ಯ ಎಂಬ ನವಪ್ರಮೇಯದ ಹಿನ್ನೆಲೆಯಲ್ಲಿ ಆ ಕರ್ಮಗಳಿನ ಆಸಕ್ತಿಯನ್ನ, ಸ್ವಾರ್ಥವನ್ನ ತ್ಯಜಿಸುವುದೇ ನಿಜವಾದ ಭಕ್ತಿ ಅನ್ನೋದು ನನ್ನ ದೃಷ್ಟಿಕೋನ. ನಾವು ಪ್ರಪಂಚದಿಂದ ಓಡಿಹೋಗದೆ ಇಲ್ಲೇ ಇದ್ದು ಭಕ್ತಿಯನ್ನ ಸಾಧಿಸುವ ಮಾರ್ಗವನ್ನ ವಿಶ್ಲೇಷಿಸಬೇಕು. ಸರಿ, ಹಾಗಾದ್ರೆ ನಾರದ ಭಕ್ತಿ ಸೂತ್ರದ 8ನೇ ಸೂತ್ರದ ಕಡೆ ಒಮ್ಮೆ ಆಳ್ವಡಿ ಗಮನ ಹರಿಸೋಣ. ಅಲ್ಲಿ ನಿರೋಧಸ್ತೂ ಲೋಕವೇದ ವ್ಯಾಪಾರ ನ್ಯಾಸಃ ಅಂತ ಬರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆ ವಾಕ್ಯದ ಅರ್ಥ ಏನು ಅನ್ನೋದನ್ನ ನಾವು ಬಿಡಿಸಿ ನೋಡಬೇಕು. ಲೋಕ ಈ ಭೌತಿಕ ಪ್ರಪಂಚದ ವ್ಯವಹಾರಗಳು, ವೇದ ಶಾಸ್ತ್ರಗಳಲ್ಲಿ ಹೇಳಿರುವ ಧಾರ್ಮಿಕ ಕರ್ಮಗಳು. ಇವೆರಡೂ ಸಂಪೂರ್ಣವಾಗಿ ನ್ಯಾಸ ಬಿಟ್ಟು ಬಿಡುವುದು ಅಂತ ಅರ್ಥ. ಇದು ಹೇಗೆ ಆಗತ್ತೆ ಅನ್ನೋದೇ ಇಲ್ಲಿನ ಅತಿ ಮುಖ್ಯ ವಿಚಾರ. ಇದು ಬಲವಂತವಾಗಿ ಹಲ್ಲು ಕಚ್ಚಿಕೊಂಡು ಜಗತ್ತನ್ನ ಬಿಟ್ಟು ಕಾಡಿಗೂ ಹೋಗುವ ಪ್ರಯತ್ನ ಖಂಡಿತ ಅಲ್ಲ. ಸಹಜವಾಗಿ ಆಗುವಂಥದ್ದು ಅಂತೀರಾ? ಹೌದು. ಕೃತಿಯು ಇದಕ್ಕೊಂದು ಮನಮೋಹಕವಾದ ವಿವರಣೆ ಕೊಡುತ್ತೆ. ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಕತ್ತಲೆ ಹೇಗೆ ತನ್ನಿಂದ ತಾನೇ ಮಾಯವಾಗುತ್ತೋ ಹಾಗೆ ಭಗವಂತನ ಮೇಲೆ ಪ್ರೀತಿ ಹುಟ್ಟಿದಾಗ ಈ ಪ್ರಾಪಂಚಿಕ ವ್ಯಾಪಾರಗಳು ತಾವಾಗಿಯೇ ಕಳಚಿ ಬೀಳುತ್ತವೆ. ಓಕೆ, ಕೇಳೋಕ್ ಚೆನ್ನಾಗಿದೆ. 9ನೇ ಸೂತ್ರದಲ್ಲಿ ಆ ಅನನ್ಯ ಭಕ್ತಿಯ ಬಗ್ಗೆ ಹೇಳಿದ್ದಾರೆ. ಒಬ್ಬ ಸಾಧಕನ ಮನಸ್ಸು ಆತನ ಪ್ರಜ್ಞೆ ಪರಮಾತ್ಮನಲ್ಲಿ ಲೀನವಾದಾಗ ಪ್ರಾಪಂಚಿಕ ಕರ್ಮಗಳನ್ನ ಮಾಡಲು ಆತನಿಗೆ ಸಮಯವೂ ಇರೋದಿಲ್ಲ, ಆಸಕ್ತಿಯೂ ಇರೋದಿಲ್ಲ. ಆದ್ರೆ 1 ನಿಮಿಷ, ಇದು ಸಂಪೂರ್ಣ ವಿರಕ್ತಿ ಮತ್ತು ನೈಜವಾದ ತ್ಯಾಗ. ಅವನ ಗಮನ ಪರಮಾತ್ಮನ ಕಡೆಗಷ್ಟೇ ಇರುತ್ತೆ. ನೀವು ಆ ನ್ಯಾಸ ಅನ್ನೋ ಪದಕ್ಕೆ ಕೊಡ್ತಾ ಇರೋ ಅರ್ಥವನ್ನ ಮತ್ತೆ ಆ ಭಕ್ತಿಯ ತೀವ್ರತೆಯನ್ನ ನಾನು ಅಲ್ಲಗಳೆಯೋದಿಲ್ಲ. ಭಕ್ತಿಯ ಆಳಕ್ಕಿಳಿದಾಗ ಲೌಕಿಕ ಆಕರ್ಷಣೆಗಳು ಕರಗ್ತವೆ ಅನ್ನೋದು ಸತ್ಯ. ಹೌದು. ಆದ್ರೆ ಎಲ್ಲೋ ಒಂದು ಕಡೆ ಈ ಕಪ್ಪು ಬಿಳುಪಿನ ತ್ಯಾಗದ ಕಲ್ಪನೆ ಇದೆಯಲ್ಲ, ಅದು ನಮ್ಮ ವಾಸ್ತವವನ್ನ ಕಡೆಗಣಿಸುತ್ತೆ. ಶ್ರೀಮಧ್ವಾಚಾರ್ಯರ ನವಪ್ರಮೇಯ ರತ್ನಮಾಲಾವನ್ನ ನಾವಿಲ್ಲಿ ತರಲೇಬೇಕು. ಹೇಳಿ. ಅದರ 2ನೇ ತತ್ವ ಬಹಳ ಸ್ಪಷ್ಟವಾಗಿದೆ. ಸತ್ಯಂ ಜಗತ್. ಈ ಜಗತ್ತು ಸತ್ಯ. ಇದೊಂದು ಭ್ರಮೆ ಅಲ್ಲ, ಅಥವಾ ಬರಿಗಣ್ಣಿನ ಕಲ್ಪನೆಯೂ ಅಲ್ಲ. ಜಗತ್ತು ಸತ್ಯ ಅನ್ನೋದ್ನ ನಾನ್ ನಿರಾಕರಿಸ್ತಾ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಭಗವಂತ ಎಷ್ಟು ಸತ್ಯವೋ ಅವನು ಸೃಷ್ಟಿಸಿದ ಈ ಜಗತ್ತು ಕೂಡ ಅಷ್ಟೇ ಸತ್ಯ ಅಲ್ವಾ? ಹೀಗಿರುವಾಗ ವಾಸ್ತವವಾಗಿರೋ ಒಂದು ಪ್ರಪಂಚದಿಂದ ನಾವು ಭೌತಿಕವಾಗಿ ಸಂಪೂರ್ಣವಾಗಿ ದೂರ ಉಳಿಯೋಕೆ ಹೇಗೆ ಸಾಧ್ಯ? ಅದೇ ಆಸಕ್ತಿ ಕಳೆದು ಹೋಗುತ್ತೆ ಅಲ್ವಾ? ನೀವು 9ನೇ ಸೂತ್ರದ ಬಗ್ಗೆಯೂ ಹೇಳಿದ್ರಿ. ಅಲ್ಲಿ ಬರುವುದು ತದ್ವಿರೋಧಿಷು ಉದಾಸೀನತಾ ಅನ್ನೋ ಮಾತು. ಭಗವಂತನಿಗೆ ಯಾವುದು ವಿರೋಧವಾಗಿದೆಯೋ, ನಮ್ಮ ಭಕ್ತಿಗೆ ಯಾವುದು ಅಡ್ಡಿಯಾಗುತ್ತದೆಯೋ ಅದರ ಬಗ್ಗೆ ಮಾತ್ರ ಉದಾಸೀನತೆ ಬೆಳೆಸ್ಕೊಳ್ಬೇಕೇ ಹೊರತು ಇಡೀ ಪ್ರಪಂಚದ ಕರ್ಮಗಳ ಬಗ್ಗೆ ಅಲ್ಲ. ನವಪ್ರಮೇಯದ 4ನೇ ತತ್ವ ಹೇಳುತ್ತೆ, ಜೀವಗಣಾಹ ಹರೇರನುಚರಾಹ ಅಂತ. ಜೀವರುಗಳು ಭಗವಂತನ ಸೇವಕರು ಅಂತ. ಆಂತರಿಕ ವೈರಾಗ್ಯ ಸಾಧಿಸಬೇಕೇ ವಿನಃ ಕರ್ಮಗಳಿಂದ ಓಡಿಹೋಗೋದಲ್ಲ. ನಿಮ್ಮ ವಾದ ಸರಿ. ಆದ್ರೆ ಆ ಸತ್ಯಂ ಜಗತ್ ಆ ಜಗತ್ತು ಸತ್ಯ ಅನ್ನೋದು ಭಕ್ತನಿಗೆ ಹೇಗೆ ಅನುಭವಕ್ಕೆ ಬರುತ್ತೆ ಅನ್ನೋದು ಮುಖ್ಯ ಅಲ್ವಾ? ಖಂಡಿತ. ಭಕ್ತಿಯ ಪರಾಕಾಷ್ಠೆಯಲ್ಲಿ ಜಗತ್ತು ಇದ್ರೂ ಇಲ್ಲದಂತೆ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೂಲ ಕೃತಿಯು
ಶ್ರೀಮದ್ ಭಾಗವತದ ಗೋಪಿಯರ ದೃಷ್ಟಾಂತವನ್ನು ಕೊಡುತ್ತೆ. ಆಹಾ, ಗೋಪಿಯರ ಭಕ್ತಿ ಬಹಳ ಪ್ರಸಿದ್ಧವಾದ ಉದಾಹರಣೆ. ಹೌದು, ಕೃಷ್ಣನ ಕೊಳಲಿನ ಧ್ವನಿ ಕೇಳಿದ ಕೂಡಲೇ ಗೋಪಿಯರು ಬರೀ ಮನಸ್ಸಿನಲ್ಲಿ ಕೃಷ್ಣನನ್ನ ನೆನ್ಸ್ಕೊಂಡು, ಅಂದ್ರೆ ಸುಮ್ನೆ ಕೈಯಲ್ಲಿ ಕಸ ಗುಡಿಸ್ತಾ ಇರ್ಲಿಲ್ಲ. ಒಲೆಯ ಮೇಲೆ ಕುದಿಯುತ್ತಿದ್ದ ಹಾಲನ್ನ ಹಾಗೇ ಬಿಟ್ರು, ಉಡುತ್ತಿದ್ದ ಸೀರೆಯನ್ನ ಅರ್ಧಕ್ಕೆ ಬಿಟ್ರು. ಅವರು ತಮ್ಮ ಗೃಹಸ್ಥ ಧರ್ಮವನ್ನ, ಮನೆಮಠಗಳ ಕೆಲಸಗಳನ್ನ ಸಂಪೂರ್ಣವಾಗಿ ಮರ್ತರು. ಕೃತಿಯಲ್ಲಿ ಅವರ ಮಾತನ್ನು ಉಲ್ಲೇಖಿಸಿದ್ದಾರೆ. ಸದಾಕಾಲವೂ ಮನೆ ಕೆಲಸಗಳಲ್ಲೇ ನಮ್ಮನ್ನ ತೊಡಗಿಸಿಕೊಂಡ ಈ ಕೈಗಳು ಈಗ ನಿಶ್ಚೇಷ್ಟಿತಗೊಂಡಿವೆ. ನಾವು ನಮ್ಮ ಮನೆಮಠಗಳಿಗೆ ಹಿಂತಿರುಗುವುದಾದ್ರೂ ಹೇಗೆ ಅಂತ. ಹೌದು, ಅದೊಂದು ಅದ್ಭುತವಾದ ಭಾವ. ಇಲ್ಲಿ ಗಮನಿಸಿ, ಇದು ಬರೀ ಮನಸ್ಸಿನ ಒಳಗಿನ ವೈರಾಗ್ಯ ಮಾತ್ರ ಆಗಿರ್ಲಿಲ್ಲ. ಇದು ಭೌತಿಕ ಕರ್ಮಗಳ ನೈಜ, ಪ್ರಾಯೋಗಿಕ ಪ್ರಾಕ್ಟಿಕಲ್ ಆದ ಸ್ಥಗಿತತೆ. ಮಾನವನ ಮಿದುಳು ಆ ಪರಮಾತ್ಮನನ್ನ ಆವಾಹಿಸ್ಕೊಂಡಾಗ ಈ ಸಣ್ಣ ಪುಟ್ಟ ಕೆಲ್ಸಗಳನ್ನ ಮಾಡೋದು ಸಾಧ್ಯವೇ ಇಲ್ಲ. ಆದ್ರೆ ಆ ಕ್ಷಣದಲ್ಲಿ ಭಕ್ತನಿಗೆ ಜಗತ್ತು ಸಂಪೂರ್ಣವಾಗಿ ಅರ್ಥಹೀನವಾಗತ್ತೆ. ಕೈಕಾಲುಗಳು ಸ್ತಬ್ಧವಾಗ್ತವೆ. ಇದು ಕರ್ಮಗಳ ತ್ಯಾಗವೇ ಹೊರತು ಕರ್ಮಗಳನ್ನ ಮಾಡ್ತಾ ಕೂರೋದಲ್ಲ. ಗೋಪಿಯರ ಉದಾಹರಣೆ ಅತ್ಯಂತ ಭಾವನಾತ್ಮಕವಾದದ್ದು ಅನ್ನೋದನ್ನ ನಾನು ಒಪ್ಪಿಕೊಳ್ತೇನೆ. ಆದ್ರೆ ನಾವು ಆ ಉದಾಹರಣೆಯ ಹಿಂದಿರುವ ಮಿತಿಗಳನ್ನ, ಪ್ರಾಕ್ಟಿಕಲ್ ಲಿಮಿಟೇಷನ್ಸ್ನ ವಿಶ್ಲೇಷಿಸಬೇಕು. ಏನ್ ಮಿತಿಗಳು? ಗೋಪಿಯರ ಸ್ಥಿತಿಯು ಭಕ್ತಿಯ ಒಂದು ಆದರ್ಶ ಸ್ಥಿತಿ, ಅಂದ್ರೆ ಎವರೆಸ್ಟ್ ಶಿಖರವಿದ್ದಂತೆ. ಅದು ಮನುಷ್ಯ ಪ್ರಜ್ಞೆಯ ಪರಮೋಚ್ಚ ಬಿಂದು. ಆದ್ರೆ ಎಲ್ಲರೂ ಸದಾಕಾಲ ಆ ಶಿಖರದ ತುದಿಯಲ್ಲೇ ಬದುಕೋಪ್ ಸಾಧ್ಯವಿಲ್ಲ. ಆದ್ರೆ ಅದು ಗುರಿ ಅಲ್ವಾ? ಗುರಿ ಹೌದು, ಆದ್ರೆ ಅದು ದೈನಂದಿನ ಜೀವನದ ನಿಯಮ ಆಗೋಕೆ ಸಾಧ್ಯವಿಲ್ಲ. ಆ ಜೀವಾಹ ಹರೇರ್ ಅನುಚರಃ ನಿಯಮವನ್ನ ನಾವು ದೈನಂದಿನ ವಾಸ್ತವಕ್ಕೆ ಅನ್ವಯಿಸಿದಾಗ ಕರ್ಮಗಳನ್ನ ಭೌತಿಕವಾಗಿ ತ್ಯಾಗ ಮಾಡೋದೇ ಭಕ್ತಿ ಅನ್ನೋ ತೀರ್ಮಾನಕ್ಕೆ ಬರೋದು ಕಷ್ಟ. ಹೇಗೆ? ಮೂಲ ಕೃತಿಯು ಸ್ಪಷ್ಟವಾಗಿ ವಿವರಿಸುತ್ತೆ. ನಿರಂತರ ಸ್ಮರಣೆಯಲ್ಲಿ ಜೀವನ ಸವೆಸುವ ಭಕ್ತನಿಗೆ ಅವನ ಇರುವಿಕೆಯೇ ಭಗವಂತನಿಗೆ ಮಾಡುವ ಸಮರ್ಪಣೆ ಅಂತ. ಇದರ ಹಿಂದಿರುವ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಕರ್ಮಗಳು ಮುಂದುವರಿಯುತ್ತವೆ ಅಂತೀರಾ? ಖಂಡಿತ. ಭಕ್ತನು ಕರ್ಮಗಳನ್ನ ಮಾಡೋದನ್ನ ನಿಲ್ಲಿಸೋದಿಲ್ಲ, ಬದಲಾಗಿ ಆ ಕರ್ಮಗಳ ಹಿಂದಿರುವ ಉದ್ದೇಶ ಸಂಪೂರ್ಣವಾಗಿ ಬದಲಾಗುತ್ತೆ. ಮುಂಚೆ ತನಗಾಗಿ ಮಾಡ್ತಿದ್ದ ಕರ್ಮವು ಈಗ ಭಗವಂತನ ಪೂಜೆಯಾಗಿ ಪರಿವರ್ತನೆಯಾಗುತ್ತೆ. ಅಂದ್ರೆ ದೈಹಿಕವಾಗಿ ಕೆಲಸ ನಡೆಯುತ್ತಿರುತ್ತೆ. ಹೌದು, ಒಬ್ಬ ವ್ಯಾಪಾರಿ ವ್ಯಾಪಾರ ಮಾಡಬಹುದು ಅಥವಾ ಒಬ್ಬ ಶಿಕ್ಷಕ ಪಾಠ ಮಾಡಬಹುದು. ಆದರೆ ಆ ಕ್ಷಣದಲ್ಲೂ ಮನಸ್ಸು ಮಾತ್ರ ಆ ಹರಿಯ ಸ್ಮರಣೆಯಲ್ಲಿರುತ್ತೆ. ಇದು ಜಗತ್ತಿನಿಂದ ಪಲಾಯನ ಮಾಡುವ ಹೇಡಿತನವಲ್ಲ, ಇದು ಅತ್ಯಂತ ಜಾಗೃತವಾದ ಕರ್ಮಯೋಗ. ಕೇವಲ ಉದ್ದೇಶ ಬದಲಾಗುತ್ತೆ, ಕರ್ಮ ಮುಂದುವರಿಯುತ್ತೆ ಅನ್ನೋದು ಕೇಳೋಕೆ ಬಹಳ ಚೆನ್ನಾಗಿದೆ. ಆದ್ರೆ ಅದು ವಾಸ್ತವದಲ್ಲಿ ಸಾಧ್ಯವಿಲ್ಲ ಅನ್ನೋದೇ ನನ್ನ ವಾದ. ಯಾಕೆ ಸಾಧ್ಯವಿಲ್ಲ? ಯಾಕೆಂದ್ರೆ ಮೂಲಕೃತಿಯಲ್ಲಿ ಒಂದು ಅದ್ಭುತವಾದ ಮನಃಶಾಸ್ತ್ರೀಯ ದೃಷ್ಟಾಂತವಿದೆ. ವಸ್ತುಗಳಿಗೆ ತಮ್ಮದೇ ಆದ ಸ್ವಂತ ಆಕರ್ಷಣೆ ಇಲ್ಲ ಅಂತ ಕೃತಿ ಹೇಳುತ್ತೆ. ಇದನ್ನ ಸ್ವಲ್ಪ ಆಳವಾಗಿ ನೋಡಿದಾಗ ಇದರ ಹಿಂದಿರುವ ಮನಃಶಾಸ್ತ್ರ ನಮಗೆ ಅರ್ಥ ಆಗುತ್ತೆ. ಅಂದ್ರೆ ಆ ಆಟಿಕೆಯ ಉದಾಹರಣೆ ಅಲ್ವಾ? ಎಕ್ಸಾಕ್ಟ್ಲಿ. ಒಂದು ಪ್ಲಾಸ್ಟಿಕ್ ಆಟಿಕೆ ಮಗುವನ್ನ ಆಕರ್ಷಿಸುತ್ತೆ. ಅದೇ ಆಟಿಕೆ ಆ ಮಗುವಿನ ತಂದೆಗೆ ಆಕರ್ಷಕವಾಗಿ ಕಾಣುತ್ತಾ? ಇಲ್ಲ. ಯಾಕೆಂದ್ರೆ ಆಟಿಕೆ ಒಳಗೆ ಆಕರ್ಷಣೆ ಅನ್ನೋ ಗುಣವೇ ಇಲ್ಲ. ನಿಜ, ಅದು ಮಗುವಿನ ದೃಷ್ಟಿಕೋನ. ಹೌದು, ಮಗುವಿನ ಮನಸ್ಸು ಆ ಆಟಿಕೆಗೆ ಒಂದು ಮೌಲ್ಯವನ್ನ ಕಟ್ಟಿದೆ. ಹಾಗಾಗಿ ಅದು ಮಗುವಿಗೆ ಬೇಕು. ತಂದೆಯ ಮನಸ್ಸು ಆ ಮೌಲ್ಯವನ್ನ ಕಟ್ಟಿಲ್ಲ. ಹಾಗಾಗಿ ತಂದೆಗೆ ಅದು ಉದಾಸೀನ. ಭಕ್ತನ ವಿಚಾರದಲ್ಲಿ ಆಗೋದು ಇದೆ. ಭಕ್ತನ ಮನಸ್ಸು ಸಂಪೂರ್ಣವಾಗಿ ಶ್ರೀಮನ್ನಾರಾಯಣನ ಮೇಲೆ ಕೇಂದ್ರೀಕೃತವಾದಾಗ ಲೌಕಿಕ ವಸ್ತುಗಳೆಲ್ಲವೂ ತಮ್ಮ ಮೌಲ್ಯವನ್ನ ಸಂಪೂರ್ಣವಾಗಿ ಕಳ್ಕೊಳ್ತವೆ. ಓಕೆ. ವಸ್ತುಗಳಿಗೆ ಮೌಲ್ಯವೇ ಇಲ್ಲ, ಅವೆಲ್ಲವೂ ಶೂನ್ಯ ಅಂತ ಅರಿವಾದ್ಮೇಲೆ ಅವುಗಳ ಜೊತೆ ಸೇವಾಭಾವದಿಂದ ವ್ಯವಹಾರ ಮಾಡ್ತೀನಿ ಅನ್ನೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಮೌಲ್ಯವಿಲ್ಲದ ವಸ್ತುಗಳ ಜೊತೆ ಯಾವನು ತಾನೆ ಗಂಟೆಗಟ್ಲೆ ವ್ಯವಹರಿಸ್ತಾನೆ? ಅಲ್ಲಿ ಉಳಿಯುವುದು ಸಂಪೂರ್ಣ ಉದಾಸೀನ ಸ್ಥಿತಿ ಮಾತ್ರ. ಹಾಗಾಗಿ ಬಾಹ್ಯ ಕರ್ಮಗಳು ಸಹಜವಾಗಿಯೇ ಅಂದ್ರೆ ತಾವಾಗಿಯೇ ಅಲ್ಲಿ ಕಳಚಿ ಬೀಳುತ್ತವೆ. ಆ ಮನಃಶಾಸ್ತ್ರೀಯ ವಿಶ್ಲೇಷಣೆಯನ್ನ ನೀವು ಎತ್ಕೊಂಡಿದ್ದು ಬಹಳ ಸೂಕ್ತ. ವಸ್ತುಗಳಿಗೆ ಮೌಲ್ಯವಿಲ್ಲ, ನಮ್ಮ ಮನಸ್ಸೇ ಅದಕ್ಕೆ ಕಾರಣ ಅನ್ನೋದು ಬಹಳ ದೊಡ್ಡ ಸತ್ಯ. ಹೌದು. ಆದರೆ ಆ ದೃಷ್ಟಾಂತವನ್ನೇ ಬಳಸಿ ನಿಮ್ಮ ವಾದದಲ್ಲಿರೋ ಒಂದು ಲೋಪವನ್ನ ನಾನು ತೋರಿಸ್ತೀನಿ. ಆಟಿಕೆಯ ಮೇಲೆ ತಂದೆಗೆ ಆಕರ್ಷಣೆ ಇಲ್ದಿರ್ಬೋದು ಅಲ್ವಾ? ಇಲ್ಲ. ಆತನಿಗೆ ಅದರ ಮೇಲೆ ಉದಾಸೀನತೆ ಇರ್ಬೋದು.
ಆದರೆ ತಂದೆಯು ಆ ಆಟಿಕೆಯ ಅಸ್ತಿತ್ವವನ್ನಾಗಲಿ ಅಥವಾ ಆ ಆಟಿಕೆಯಿಂದ ಆಡುತ್ತಿರುವ ಮಗುವನ್ನಾಗಲಿ ನಿರಾಕರಿಸೋದಿಲ್ಲ. ಆದರೆ ಆಟ ಆಡೋದಿಲ್ಲ. ಆಟಿಕೆ ಮಿಥ್ಯೆ ಅಂತ ಆತ ಮನೆಯಿಂದ ಓಡಿ ಹೋಗೋದಿಲ್ಲ ಅಲ್ವಾ? ಆತ ಆ ಆಟಿಕೆಯ ಮೌಲ್ಯದ ಭ್ರಮೆಯಿಂದ ಹೊರಬಂದಿದ್ದಾನೆ ಅಷ್ಟೇ. ಹಾಗೆಯೇ ಸತ್ಯಂ ಜಗತ್ ತತ್ವದ ಪ್ರಕಾರ ಜಗತ್ತಿನ ವಸ್ತುಗಳು ಸತ್ಯ. ಭಕ್ತನು ಆ ವಸ್ತುಗಳ ಮೇಲಿನ ತನ್ನ ವ್ಯಾಮೋಹವನ್ನ, ತಾನು ಕಟ್ಟಿಕೊಂಡಿದ್ದ ಸುಳ್ಳು ಮೌಲ್ಯವನ್ನ ಮಾತ್ರ ಕಳ್ಕೊಳ್ತಾನೆ. ಭಗವಂತನಿಗೆ ವಿರೋಧವಾದವುಗಳ ಬಗ್ಗೆ ಮಾತ್ರವೇ ಆತ ದೂರ ಸರಿಯುತ್ತಾನೆ ಹೊರತು ಸಮಾಜದಿಂದಲೋ ತನ್ನ ಕರ್ತವ್ಯಗಳಿಂದಲೋ ಅಲ್ಲ. ಆದ್ರೆ ಆ ಕರ್ತವ್ಯ ಮಾಡೋ ಅಗತ್ಯವಾದ್ರೂ ಏನಿದೆ? ವಸ್ತುಗಳಿಗೆ ಸ್ವಂತ ಆಕರ್ಷಣೆ ಇಲ್ಲ ಎಂಬುದರ ಅರ್ಥ ನಾವು ಪ್ರಪಂಚವನ್ನ ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂತಲ್ಲ. ಬದಲಾಗಿ ಈ ಪ್ರಪಂಚದ ಪ್ರತಿಯೊಂದು ವಸ್ತುವನ್ನು ಭಗವಂತನ ಸೇವೆಗೆ ಬಳಸಿಕೊಳ್ಬೇಕು ಅನ್ನೋದು. ಆ ವ್ಯವಹಾರಗಳಿಂದ ತಾನೇನನ್ನೋ ಪಡೆಯಬೇಕು ಅನ್ನೋ ಆಸೆಯನ್ನ ಆತ ಬಿಡ್ತಾನೆ. ಆದರೆ ತಂದೆಯು ಆಟಿಕೆಯನ್ನ ನಿರಾಕರಿಸದಿದ್ರೂ ಆತ ಆ ಆಟಿಕೆಯ ಜೊತೆ ಇಡೀ ದಿನ ಕೂತು ಆಡೋದಿಲ್ಲವಲ್ವೇ? ಆಡೋದಿಲ್ಲ, ಆದ್ರೆ ಮಗುವಿನ ಕಡೆ ಗಮನ ಇರುತ್ತೆ. ಭಕ್ತನೂ ಅಷ್ಟೆ. ಜಗತ್ತನ್ನ ಮಿಥ್ಯೆ ಎನ್ನದಿದ್ರೂ ಜಗತ್ತಿನ ವ್ಯವಹಾರಗಳಲ್ಲಿ ಆತ ಭಾಗಿಯಾಗೋದಿಲ್ಲ. ಭಕ್ತಿ ಅನ್ನೋದು ಎಲ್ಲೋ ಒಂದು ಕಡೆ ತರ್ಕವನ್ನ, ಬೌದ್ಧಿಕತೆಯನ್ನ ಮೀರಿ ನಿಲ್ಲುವಂಥದ್ದು. ನವಪ್ರಮೇಯದ 7ನೇ ತತ್ವವನ್ನ ನಾವು ಇಲ್ಲಿ ಸ್ಮರಿಸಬೇಕು. ಅಮಲಾಭಕ್ತಿಶ್ಚ ತತ್ಸಾಧನಂ. ಅಂದ್ರೆ ಅಮಲವಾದ, ನಿರ್ಮಲವಾದ ಭಕ್ತಿಯೇ ಮುಕ್ತಿಗೆ ಸಾಧನ. ಹೌದು. ಭಕ್ತಿಯು ಶುದ್ಧವಾಗಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯ ಲೌಕಿಕ ಅಥವಾ ವೇದ ವ್ಯಾಪಾರಗಳ ಹಸ್ತಕ್ಷೇಪ ಇರುಕೂಡುದು. 8ನೇ ಸೂತ್ರ ಹೇಳುವಂತೆ ವೇದ ವ್ಯಾಪಾರ ಅಂದ್ರೆ ಶಾಸ್ತ್ರೀಯ ಕರ್ಮಕಾಂಡಗಳು ಕೂಡ ಇಲ್ಲಿ ತ್ಯಜಿಸಲ್ಪಡಬೇಕು. ಕಾಮ್ಯ ಕರ್ಮಗಳು ಮಾತ್ರ. ಯಾಕೆಂದ್ರೆ ಕರ್ಮಕಾಂಡಗಳು ಒಂದು ರೀತಿಯಲ್ಲಿ ವ್ಯವಹಾರವಿದ್ದಂತೆ. ನಾನು ಈ ಪುಣ್ಯಕಾರ್ಯ ಮಾಡ್ತೀನಿ, ಪ್ರತಿಯಾದಿ ನನಗೆ ಸ್ವರ್ಗ ಕೊಡೋ ಅನ್ನೋ ಲೆಕ್ಕಾಚಾರ. ಅಮಲಾಭಕ್ತಿಯಲ್ಲಿ ಆ ಲೆಕ್ಕಾಚಾರವೇ ಇರೋದಿಲ್ಲ. ಅದು ಲೌಕಿಕ ಎಚ್ಚರವನ್ನ ಮೀರಿದ ಒಂದು ಪರಮೋಚ್ಚ ಭಾವಾವೇಶ. ಓಕೆ. ಆ ಭಾವಾವೇಶದಲ್ಲಿ ಸಾಧಕನಿಗೆ ತಾನು ಕರ್ತವ್ಯ ಮಾಡಬೇಕು ಅನ್ನೋ ಲೌಕಿಕ ಅಹಂಕಾರವೇ ಇರೋದಿಲ್ಲ. ಆ ಅಹಂಕಾರ ಅಳಿದಾಗ ಮಾತ್ರ ಕರ್ಮಗಳು ಅಳಿಯುತ್ತವೆ. ನೋಡಿ, ಭಾವಾವೇಶ ಅನ್ನೋದು ಭಕ್ತಿಯ ಒಂದು ಭಾಗ. ಹೌದು, ಖಂಡಿತ. ಆದ್ರೆ ಭಕ್ತಿ ಕೇವಲ ಭಾವಾವೇಶವಷ್ಟೇ ಅಲ್ಲ. ಅಮಲ ಭಕ್ತಿಯು ದೃಢವಾದ ಜ್ಞಾನದ ತಳಹದಿಯ ಮೇಲೆ ನಿಂತಿದೆ. ಎಂಥ ಜ್ಞಾನ? ನವಪ್ರಮೇಯದ 3ನೇ ತತ್ವ ತತ್ವತೋ ಭೇದ ಅನ್ನೋದಲ್ಲ ನಾವಿಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ತತ್ವತೋ ಭೇದ ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಸದಾ ಶಾಶ್ವತವಾದ ಭೇದವಿದೆ. ಅದರಲ್ಲಿ 2 ಮಾತಿಲ್ಲ. ಭಕ್ತನು ಎಷ್ಟೇ ಉನ್ನತ ಮಟ್ಟಕ್ಕೆ ಏರಿದರೂ ಆತ ಪರಮಾತ್ಮನಾಗೋದಿಲ್ಲ. ಆತ ತನ್ನ ಮಿತಿಯನ್ನ, ಅಂದ್ರೆ ತನ್ನ ಲಿಮಿಟೇಷನ್ಸ್ ಏನು ಅಂತ ಸ್ಪಷ್ಟವಾಗಿ ಅರಿತುಕೊಳ್ತಾನೆ. ತನ್ನ ಮಿತಿ ಏನು ಅಂತ ಗೊತ್ತಿರೋದೇ ನಿಜವಾದ ಜ್ಞಾನ ಅಲ್ವಾ? ಹೌದು. ಆ ಜ್ಞಾನವೇ ಅವನ ಭಕ್ತಿಯನ್ನ ಆಳವಾಗಿಸುತ್ತೆ. ತಾನು ಭಗವಂತನ ದಾಸ, ಭಗವಂತ ತನ್ನೊಡೆಯ ಅನ್ನೋ ದಾಸ್ಯಭಾವದ ಅರಿವಿನೊಂದಿಗೆ ಬದುಕ್ತಾನೆ. ದಾಸನಾದವನು ಎಂದಿಗೂ ತನ್ನ ಕರ್ತವ್ಯದಿಂದ ವಿಮುಖನಾಗೋದಿಲ್ಲ. ಆದರೆ ಆ ಕರ್ತವ್ಯಗಳು, ವೇದವ್ಯಾಪಾರಗಳು ತ್ಯಜಿಸಲ್ಪಡುತ್ತವೆ. ಅಂದ್ರೆ ಸ್ವರ್ಗಾದಿ ಫಲಗಳನ್ನ ಆಪೇಕ್ಷಿಸಿ ಮಾಡುವ ಕಾಮ್ಯಕರ್ಮಗಳು ತ್ಯಜಿಸಲ್ಪಡುತ್ತವೆ ಎಂದರ್ಥವೇ ವಿನಃ ಭಗವಂತನ ಸೇವೆಗಾಗಿ ಮಾಡುವ ನಿಷ್ಕಾಮ ಕರ್ಮಗಳಲ್ಲ. ಪ್ರತಿಯೊಂದು ಕೆಲಸವೂ ಹರಿಯ ಪ್ರೀತ್ಯರ್ಥವಾಗಿ ನಡೆಯುತ್ತೆ. ಆದರೆ ಆ ನಿಷ್ಕಾಮ ಕರ್ಮಗಳು ಕೂಡ ಅಂತಿಮವಾಗಿ ಭಕ್ತಿಯ ಅತೀ ತೀವ್ರವಾದ ಘಟ್ಟದಲ್ಲಿ ನಿಂತೋಗ್ತವೆ ಅನ್ನೋದೇ ವಾಸ್ತವ. ಸೂತ್ರವು ಕಾಮ್ಯಕರ್ಮಗಳ ತ್ಯಾಗ ಅಂತ ವಿಂಗಡಿಸಿ ಹೇಳಿಲ್ಲ. ಲೋಕ ವೇದ ವ್ಯಾಪಾರನ್ಯಾಸಃ ಅಂತ ಬಹಳ ಸ್ಪಷ್ಟವಾಗಿ ಒಟ್ಟಾರೆಯಾಗಿ ಹೇಳಿದೆ. ಮೂಲಕೃತಿಯಲ್ಲಿ ಬರುವ ಇನ್ನೊಂದು ವಾಕ್ಯವನ್ನು ನಾವು ನೋಡಿದ್ರೆ, ಯಾವ ಸಂದರ್ಭವೇ ಒದಗಲಿ ಅವನ ಇರುವಿಕೆಯೇ ಭಗವಂತನಿಗೆ ಮಾಡುವ ಸಮರ್ಪಣೆ. ಅದನ್ನೇ ನಾನು ಹೇಳಿದ್ದು. ಅಂದ್ರೆ ಆತನ ಭೌತಿಕ ಅಸ್ತಿತ್ವವೇ, ಆತನ ಉಸಿರಾಟವೇ ಒಂದು ಪೂಜೆಯಾದ ಮೇಲೆ ಆತ ಪ್ರತ್ಯೇಕವಾಗಿ ಎದ್ದು ನಿಂತು ಯಾವುದೇ ಕರ್ಮವನ್ನ ಮಾಡುವ ಅಗತ್ಯವೇ ಬರೋದಿಲ್ಲ. ಕರ್ಮವನ್ನ ಮಾಡುವುದು ಬೇರೆ, ಆತನ ಅಸ್ತಿತ್ವವೇ ಕರ್ಮವಾಗಿರುವುದು ಬೇರೆ ಅಲ್ವಾ? ಹೌದು, ಅದು ಆಂತರಿಕ ಸ್ಥಿತಿ. ಪ್ರಾಪಂಚಿಕ ದೃಷ್ಟಿಯಲ್ಲಿ ಆತ ನಿಷ್ಕ್ರಿಯನಂತೆ ಕಂಡ್ರೂ ಆಂತರಿಕವಾಗಿ ಆತ ಭಗವಂತನ ಜೊತೆ ನಿರಂತರ ಅನುಸಂಧಾನದಲ್ಲಿರ್ತಾನೆ. ಭಕ್ತಿಯ ಈ ಅತ್ಯುನ್ನತ ಘಟ್ಟದಲ್ಲಿ ವಾಸ್ತವ ಜಗತ್ತು ಮತ್ತು ಅದರ ಕರ್ಮಗಳು ಸಂಪೂರ್ಣವಾಗಿ ಅಪ್ರಸ್ತುತವಾಗ್ತವೆ. ಅದುವೇ ಭಕ್ತಿಯ ಪರಮಾವಧಿ. ಆಂತರಿಕ ಅನುಸಂಧಾನದ ತೀವ್ರತೆಯನ್ನ ನಾನು ಒಪ್ತೇನೆ. ಆದರೆ ಆ ಅನುಸಂಧಾನ ಬಾಹ್ಯ ಕರ್ಮಗಳಿಗೆ ವಿರೋಧಿಯಲ್ಲ. ಪ್ರಪಂಚವು ಅಪ್ರಸ್ತುತವಾಗುವುದಿಲ್ಲ. ಬದಲಾಗಿ ಪ್ರಪಂಚವನ್ನು ನೋಡುವ ದೃಷ್ಟಿಕೋನ, ಪರ್ಸ್ಪೆಕ್ಟಿವ್ ಬದಲಾಗುತ್ತೆ. ಹೇಗೆ ಬದಲಾಗುತ್ತೆ?
ನವಪ್ರಮೇಯವು ನಮಗೆ ಕಲಿಸೋದಿದನೆ. ಭಗವಂತನ ಸರ್ವೋಚ್ಚತೆಯನ್ನ ಅರಿತ ಭಕ್ತನು ಈ ಜಗತ್ತನ್ನ ಭಗವಂತನ ಲೀಲಾಜಾಲವೆಂದು ನೋಡುತ್ತಾನೆ. ಆತ ಪ್ರಪಂಚದಿಂದ ಓಡಿ ಹೋಗೋದಿಲ್ಲ, ಏಕೆಂದ್ರೆ ಓಡಿ ಹೋಗಲು ಪ್ರಪಂಚದಿಂದ ಹೊರತಾದ ಯಾವ ಜಾಗವೂ ಇಲ್ಲ. ಕಣಕಣದಲ್ಲೂ ಎಲ್ಲೆಡೆಯೂ ಹರಿಯೇ ಇದ್ದಾನೆ ಅಂದ ಮೇಲೆ ಭಕ್ತನು ಎಲ್ಲಿಗೆ ತಾನೇ ಹೋಗಬಲ್ಲ? ಅದು ನಿಜವೇ. ಆದ್ದರಿಂದ ಲೌಕಿಕ ವಸ್ತುಗಳೆಲ್ಲವೂ ಸಂಪೂರ್ಣ ಉದಾಸೀನ ಸ್ಥಿತಿ ತಲುಪಿದರೂ ಅದೇ ವಸ್ತುಗಳನ್ನ ಲೋಕ ಕಲ್ಯಾಣಕ್ಕೆ ಬಳಸುವ ಜಾಣ್ಮೆ ಅಮಲಾಭಕ್ತಿಯಲ್ಲಿದೆ. ತ್ಯಾಗ ಅಂದ್ರೆ ವಸ್ತುಗಳನ್ನ ಬಿಸಾಡೋದಲ್ಲ, ಇದು ನನ್ನದು ಎಂಬ ಅಹಂಕಾರವನ್ನ ತ್ಯಜಿಸೋದು. ಒಟ್ಟಾರೆಯಾಗಿ ನಾವು ಈ ಚರ್ಚೆಯನ್ನ ಗಮನಿಸಿದ್ರೆ, ಭಕ್ತಿ ಎಂಬುದು ಲೌಕಿಕ ಮತ್ತು ವೈದಿಕ ನಿಯಮಗಳನ್ನ, ಕಟ್ಟುಪಾಡುಗಳನ್ನ ಮೀರಿ ನಿಲ್ಲುವ ಒಂದು ಅಗಾಧವಾದ ಶಕ್ತಿ. ಭಗವಂತನಲ್ಲಿ ಸಂಪೂರ್ಣವಾಗಿ ಲೀನವಾಗುವ ಆ ನಿರೋಧ ಸ್ಥಿತಿಯಲ್ಲಿ ಜಗತ್ತಿನ ವಸ್ತುಗಳ ಬಗ್ಗೆ ಸಂಪೂರ್ಣ ಉದಾಸೀನತೆ ಮೂಡುತ್ತೆ. ಮನುಷ್ಯನ ಮನಸ್ಸು ತನ್ನೆಲ್ಲ ಲೌಕಿಕ ವ್ಯಾಪಾರಗಳನ್ನ ನಿಲ್ಲಿಸಿ ಹರಿಯೊಬ್ಬನನ್ನೇ ಅನನ್ಯವಾಗಿ ಪ್ರೀತಿಸುವ ಅದ್ಭುತವಾದ ಮಾರ್ಗವೇ ಭಕ್ತಿ ಅನ್ನೋದು ಈ ಸೂತ್ರಗಳ ಆಳವಾದ ಅರ್ಥ ಅಂತ ನಾನು ನಂಬ್ತೀನಿ. ನನ್ನ ನಿಲುವನ್ನ ಮತ್ತೊಮ್ಮೆ ಹೇಳೋದಾದ್ರೆ, ಶ್ರೀಮಧ್ವಾಚಾರ್ಯರ ನವಪ್ರಮೇಯದ ಬೆಳಕಿನಲ್ಲಿ ಭಕ್ತಿ ಎಂಬುದು ಪ್ರಪಂಚದಿಂದ ಪಲಾಯನ ಮಾಡುವ ಮಾರ್ಗವಲ್ಲ, ಸತ್ಯಂ ಜಗತ್ತೆಂಬ ವಾಸ್ತವದಲ್ಲಿಯೇ ಇದ್ದುಕೊಂಡು ವಸ್ತುಗಳ ಮೇಲಿನ ವ್ಯಾಮೋಹವನ್ನ ಕಳೆದುಕೊಳ್ಳುವುದು ನಿಜವಾದ ವೈರಾಗ್ಯ. ಓಕೆ. ಪ್ರತಿಯೊಂದು ಉಸಿರನ್ನು, ಪ್ರತಿಯೊಂದು ಕರ್ಮವನ್ನು ಹರಿಯ ಸೇವೆಯನ್ನಾಗಿ ಪರಿವರ್ತಿಸಿಕೊಳ್ಳುವ ಅತ್ಯಂತ ಪ್ರಬುದ್ಧ, ಜಾಗೃತ ಮಾರ್ಗವೇ ಅಮಲಾಭಕ್ತಿ. ಸೊ ಶುದ್ಧ ಭಕ್ತಿ ಎಂಬುದು ಪ್ರಪಂಚದಿಂದ ಭೌತಿಕವಾಗಿ ಸಂಪೂರ್ಣವಾಗಿ ಕತ್ತರಿಸಿಕೊಂಡು ದೂರ ಸರಿಯೋದು, ಅಥವಾ ಪ್ರಪಂಚದ ಕೋಲಾಹಲದ ನಡುವೆಯೇ ಇದ್ದುಕೊಂಡು ಕಮಲದ ಎಲೆಯ ಮೇಲಿನ ನೀರಿನ ಬಿಂದುವಿನಂತೆ ಯಾವುದಕ್ಕೂ ಅಂಟಿಕೊಳ್ಳದೆ ಆಂತರಿಕವಾಗಿ ಮುಕ್ತವಾಗಿ ಬದುಕುವುದು? ಹೌದು, ಇದೊಂದು ದೊಡ್ಡ ಪ್ರಶ್ನೆ. ಭಕ್ತಿ ಎಂದರೆ ಎಲ್ಲವನ್ನೂ ಬಿಡುವುದೇ ಅಥವಾ ಎಲ್ಲದರಲ್ಲೂ ಆತನನ್ನೇ ಕಾಣುವುದೇ? ಈ ಗಹನವಾದ ಪ್ರಶ್ನೆಯನ್ನ ಮತ್ತು ಈ ಮೂಲ ಕೃತಿಯಲ್ಲಿರುವ ಇನ್ನಷ್ಟು ತಾತ್ವಿಕ ಪದರಗಳನ್ನ ನಿಮ್ಮದೇ ವಿವೇಚನೆಗೆ ಮತ್ತು ಅಧ್ಯಯನಕ್ಕೆ ಬಿಡುತ್ತಿದ್ದೇವೆ. ಕೇಳುತ್ತಲೇ ಇರಿ.